ಪ್ರೀತಿ 9ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇತಿಹಾಸ ವಿಭಾಗದ 2ನೇ ಅಧ್ಯಾಯವನ್ನು ಚರ್ಚೆ ಮಾಡೋಣ. ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ. ಮಕ್ಕಳೇ, ನಿಮ್ಗೆ ಗೊತ್ತಿರ್ಬೋದು, ಭಾರತದ ಇತಿಹಾಸದಲ್ಲಿ ಮಧ್ಯಕಾಲ ಏನಿದೆ ಅದು ಅನೇಕ ಬೆಳವಣಿಗೆಗೆ ಕಾರಣವಾದಂಥ ಒಂದು ಕಾಲವಾಗಿತ್ತು. ಮಧ್ಯಕಾಲೀನ ಭಾರತದಲ್ಲಿ ಉಂಟಾದಂಥ ಬದಲಾವಣೆಗಳನ್ನು ನಾವು 2ನೇ ಅಧ್ಯಾಯದಲ್ಲಿ ನೋಡ್ತೀವಿ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ ನಾವು ರಜಪೂತ ಮನೆತನಗಳ ಸಾಧನೆಗಳನ್ನು ನೋಡೋಣ ಮಕ್ಕಳೇ. ನಿಮ್ಗೆ ಗೊತ್ತಿರ್ಬೋದು, ಭಾರತದಲ್ಲಿ ಅನೇಕ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿದ್ದವು. ಉತ್ತರ ಭಾರತ ತಗೊಂಡ್ರೆ ಮೌರ್ಯರು, ಗುಪ್ತರು ಆಳ್ವಿಕೆಯನ್ನು ನಡೆಸಿದ್ದನ್ನು ನಾವು ಕಾಣ್ತೀವಿ. ದಕ್ಷಿಣದಲ್ಲಿ ಶಾತವಾಹನರು, ಕದಂಬರು, ಹೊಯ್ಸಳರು, ಚೋಳರು, ಗಂಗರು, ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಮುಂತಾದಂತಹ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾದಂತಹ ಒಂದು ರಾಜಮನೆತನವೇ ರಜಪೂತ ಮನೆತನಗಳು. ನಿಮ್ಗೆ ಗೊತ್ತಿರ್ಬೋದು ಮಕ್ಕಳೇ, ರಜಪೂತ ಮನೆತನಗಳು ಅಂದಾಗ ನಮಗೆ ಅನೇಕ ರೀತಿಯ ಮನೆತನಗಳು ನೆನಪಿಗೆ ಬರ್ತವೆ. ಗುರ್ಜರ ಪ್ರತಿಹಾರರು, ಗಹಡ್ವಾಲರು, ಪರಮಾರರು, ಹಾಗೆ ಸೋಳಂಕಿಯರು, ಚಂದೇಲರು, ಚೌಹಾಣರು, ಈ 6 ರಾಜ ಮನೆತನಗಳನ್ನು ನಾವು ರಜಪೂತರಲ್ಲಿ ಕಾಣ್ತೀವಿ. ಇವೆಲ್ಲವುಗಳು ರಜಪೂತ ಮನೆತನಗಳಾಗಿದ್ದು ಮಕ್ಕಳೇ. ಈ ರಜಪೂತ ಮನೆತನಗಳ ಸಾಧನೆಗಳನ್ನು ನಾವೀಗ ಒಂದೊಂದಾಗಿ ನೋಡೋಣ ಬನ್ನಿ ಮಕ್ಕಳೇ. ಇದು ರಜಪೂತರ ಸಾಮ್ರಾಜ್ಯದ ಒಂದು ನಕಾಶೆ. ಇದರಲ್ಲಿ ನಾವು ವಿವಿಧ ರಜಪೂತರ ಮನೆತನಗಳ ನಕಾಶೆಯನ್ನು ಕಾಣ್ತೀವಿ. ಗುರ್ಜರ ಪ್ರತಿಹಾರರು, ಗಹಡ್ವಾಲರು, ಚಂದೇಲರು, ಪರಮಾರರು, ಚೌಹಾಣರು, ಸೋಳಂಕಿಯರು, ಹೀಗೆ ವಿವಿಧ ರಜಪೂತ ಮನೆತನಗಳ ನಕಾಶೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಮೊದಲನೇದಾಗಿ ಗುರ್ಜರ ಪ್ರತಿಹಾರರು. ರಜಪೂತ ಮನೆತನಗಳಲ್ಲಿ ಮೊದಲನೇ ಮನೆತನ ಗುರ್ಜರ ಪ್ರತಿಹಾರರು ಮಕ್ಕಳೇ. ಪ್ರತಿಹಾರರು ಕೆಲವು ಶಾಸನಗಳಲ್ಲಿ ರಾಮಾಯಣ ಕಾಲದ ಸೂರ್ಯವಂಶಕ್ಕೆ ಸೇರಿದಂತಹ ಕ್ಷತ್ರಿಯ ಲಕ್ಷ್ಮಣ ತಮ್ಮ ವಂಶದ ಸ್ಥಾಪಕ ಅಂತ ಅವ್ರು ಹೇಳಿಕೊಂಡ್ರು. ಇನ್ನು ಕೆಲವು ಕಡೆ ದೊರೆತಿರ್ತಕ್ಕಂಥ ಆಧಾರಗಳ ಆಧಾರದ ಮೇಲೆ ನಾಗಭಟ್ಟನು ಈ ವಂಶದ ಸಂಸ್ಥಾಪಕ ಅಂತ ಹೇಳಲಾಗಿದೆ. ಹೌದು, ಗುರ್ಜರ ಪ್ರತಿಹಾರರ ವಂಶದ ಸ್ಥಾಪಕ ಯಾರು ಮಕ್ಕಳೇ? ನಾಗಭಟ್ಟ. ಮೊದಲನೇ ದೊರೆ ನಾಗಭಟ್ಟ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ. ಹಾಗೆ ಕನೋಜನ್ನು ಗುರ್ಜರ ಪ್ರತಿಹಾರರು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ನೋಡಿ ಮಕ್ಕಳೇ, ಕನೋಜ್ ಕಾಣಿಸ್ತಾ ಇದೆ. ಈ ಕನೋಜನ್ನು ಇವರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಕನೋಜನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಂಥ ಇವರು ಸಿಂಧ್ ಪ್ರಾಂತ್ಯದ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದರು. ಆಗಾಗ ದಾಳಿ ಮಾಡ್ತಾ ಇದ್ದಂಥ ಅರಬ್ಬರನ್ನು ಎದುರಿಸಿದರು. ನಂತರ ಈ ವಂಶದಲ್ಲಿ ನಾಗಭಟ್ಟನ ನಂತರ ಬಂದಂಥ ದೊರೆಗಳು ಅಂದರೆ ಮಿಹಿರ ಭೋಜ, ಮಹೇಂದ್ರ ಪಾಲರು ಪ್ರಮುಖರಾದಂಥ ರಾಜರುಗಳಾಗಿದ್ದರು. ಬಂಗಾಳದ ಪಾಲರನ್ನು ಸೋಲಿಸಿ ಬಂಗಾಳದವರೆಗೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದರು. ಅರಬ್ ಪ್ರವಾಸಿಗನಾದಂಥ ಸುಲೈಮಾನ್, ನೋಡಿ ಮಕ್ಕಳೇ, ಸುಲೈಮಾನ್, ಇದು ಸುಲೈಮಾನ್. ಈ ಸುಲೈಮಾನ್ ಏನಿದ್ದಾನೆ, ಇವನು ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟಂಥ ಸುಲೈಮಾನ್ ಏನು ಹೇಳ್ತಾನೆ ಅಂದರೆ, ಗುರ್ಜರ ಪ್ರತಿಹಾರರ ಸಾಮ್ರಾಜ್ಯದಲ್ಲಿ ಸುಖ ಶಾಂತಿ ನೆಲೆಸಿತ್ತು ಅಂತ ಆ ಒಂದು ಸಾಮ್ರಾಜ್ಯದ ರಾಜರುಗಳನ್ನು, ಸಾಮ್ರಾಜ್ಯದಲ್ಲಿ ಅಂದು ಅಸ್ತಿತ್ವದಲ್ಲಿದ್ದಂಥ ವ್ಯವಸ್ಥೆಯನ್ನು ಆತ ಸಾಕಷ್ಟು ಪ್ರಶಂಸಿಸಿದ್ದಾನೆ. ಮಹೇಂದ್ರ ಪಾಲನ ನಂತರ ಅವನ ಮಗನಾದಂಥ ಮಹಿಪಾಲನ ಆಳ್ವಿಕೆ ಕಾಲದಿಂದ ಪ್ರತಿಹಾರರ ಅಧಿಪತ್ಯ ಏನಿದೆ ಅದು ಅವನತಿಯ ಕಡೆಗೆ ಸಾಕ್ತು ಮಕ್ಕಳೇ. ಹೀಗೆ ನಾವು ಗುರ್ಜರ ಪ್ರತಿಹಾರಲ್ಲಿ ಇವರೆಲ್ಲರನ್ನ ನೋಡ್ತೀವಿ. ನಾಗಭಟ್ಟ ಮೊದಲನೇ ದೊರೆ, ನಂತರ ಮಿಹಿರಭೋಜ, ಮಹೇಂದ್ರ ಪಾಲ, ಇವರು ಪ್ರಮುಖ ದೊರೆಗಳು. ಸುಲೈಮಾನ್ ಭೇಟಿ ನೀಡಿದ್ದನ್ನು ಕಾಣ್ತೀವಿ. ಮಹಿಪಾಲ ಕೊನೆಯ ದೊರೆ. ಕನೋಜ್ ಅವರ ರಾಜಧಾನಿಯಾಗಿತ್ತು. 2ನೆಯ ರಾಜಮನೆತನ ಗಹಡ್ವಾಲರು. ಗಹಡ್ವಾಲರು ರಜಪೂತರ ಇನ್ನೊಂದು ಪ್ರಮುಖವಾದಂಥ ಮನೆತನ ಮಕ್ಕಳೇ. ಈ ಮನೆತನದ ಸ್ಥಾಪಕ ಚಂದ್ರದೇವ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಚಂದ್ರದೇವನ ರಾಜಧಾನಿ ಯಾವುದಾಗಿತ್ತು ಅಂದರೆ ವಾರಣಾಸಿ. ನೋಡಿ ಮಕ್ಕಳೇ, ವಾರಣಾಸಿ ನಿಮಗೆ ಕಾಣಿಸ್ತಾ ಇದೆ. ವಾರಣಾಸಿ ಇದು ಚಂದ್ರದೇವನ ರಾಜಧಾನಿಯಾಗಿತ್ತು. ಈ ವಾರಣಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಉತ್ತರ ಭಾರತದ ಅನೇಕ ಪ್ರದೇಶಗಳ ಮೇಲೆ ಚಂದ್ರದೇವ ಹಿಡಿತವನ್ನು ಸಾಧಿಸ್ತಾನೆ. ಚಂದ್ರದೇವನ ನಂತರ ಬಂದಂಥ ದೊರೆಗಳಲ್ಲಿ ಪ್ರಖ್ಯಾತನಾದವನು
ಗೋವಿಂದಚಂದ್ರ. ಗೋವಿಂದಚಂದ್ರ ಗಹಡ್ವಾಲರ ಮತ್ತೋರ್ವ ಪ್ರಸಿದ್ಧನಾದಂಥ ದೊರೆ. ಈ ಗೋವಿಂದಚಂದ್ರ ಪಾಲರನ್ನು ಸೋಲಿಸಿ ಮಾಳ್ವ ಮತ್ತು ಮಗಧದವರೆಗೆ ಗಹಡ್ವಾಲರ ಅಧಿಪತ್ಯವನ್ನು ವಿಸ್ತರಿಸ್ತಾನೆ. ಅಷ್ಟೇ ಅಲ್ಲದೆ ಕಳಿಂಗ ಮತ್ತು ಒರಿಸ್ಸಾ ರಾಜರುಗಳನ್ನು ಸೋಲಿಸ್ತಾನೆ. ಕಾಶ್ಮೀರ, ಗುಜರಾತ್ ಮತ್ತು ಚೋಳ ರಾಜರು ಈ ಗೋವಿಂದಚಂದ್ರನೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು. ಗಹಡ್ವಾಲರ ಸಾಮ್ರಾಜ್ಯದಲ್ಲಿ ಮಕ್ಕಳೇ ನಾವು ಚಂದ್ರದೇವನನ್ನು ಕಾಣ್ತೀವಿ, ನಂತರ ಗೋವಿಂದಚಂದ್ರನನ್ನು ಕಾಣ್ತೀವಿ. ಹಾಗೆ ವಾರಣಾಸಿ ಇವರ ರಾಜಧಾನಿಯಾಗಿರೋದನ್ನು ನಾವಿಲ್ಲಿ ಕಾಣಬಹುದು. ಮೂರನೇ ರಾಜಮನೆತನ ಅದು ಪರಮಾರರು. ಪ್ರತಿಹಾರರ ಅವನತಿಯ ನಂತರ ಈ ಪರಮಾರರು ಮಾಳ್ವ ಪ್ರಾಂತ್ಯದಲ್ಲಿ ಅಧಿಕಾರಕ್ಕೆ ಬರ್ತಾರೆ. ನೋಡಿ ಮಕ್ಕಳೇ, ಮಾಳ್ವ ಕಾಣಿಸ್ತಾ ಇದೆ. ಈ ಮಾಳ್ವ ಪ್ರಾಂತ್ಯದಲ್ಲಿ ಇವರು ಅಧಿಕಾರವನ್ನು ಸ್ಥಾಪಿಸಿದರು. ರಾಷ್ಟ್ರಕೂಟ ಸಾಮಂತನಾಗಿದ್ದಂಥ ಉಪೇಂದ್ರ ಕೃಷ್ಣ ರಾಜ ಈ ಮನೆತನದ ಸ್ಥಾಪಕ. ಪರಮಾರರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಉಪೇಂದ್ರ ಕೃಷ್ಣ ರಾಜ. ಧಾರಾನಗರ ಉಪೇಂದ್ರ ಕೃಷ್ಣ ರಾಜನ ರಾಜಧಾನಿಯಾಗಿತ್ತು. ಪರಮಾರ ವಂಶದ ಪ್ರಖ್ಯಾತ ದೊರೆ ಯಾರು ಅಂದರೆ ಆತ ಭೋಜ. ಭೋಜನು ಕಲ್ಯಾಣಿ ಚಾಳುಕ್ಯರನ್ನು, ಕಳಿಂಗದ ಗಂಗರನ್ನು, ಉತ್ತರದ ಕೊಂಕಣರನ್ನು ಸೋಲಿಸಿ ಪರಮಾರ ರಾಜ್ಯವನ್ನು ವಿಶಾಲವಾಗಿ ಆತ ವಿಸ್ತರಿಸ್ತಾನೆ. ಕೊನೆಗೆ ಅಂತಿಮವಾಗಿ ಚಾಲುಕ್ಯರ ವಿರುದ್ಧ ಸೋಲನ್ನು ಅನುಭವಿಸಿದನು. ಭೋಜ ಪ್ರಖ್ಯಾತವನಾದಂಥ ದೊರೆಯಾಗಿದ್ದ, ಆದರೆ ಚಾಲುಕ್ಯರ ವಿರುದ್ಧ ಹೋರಾಡುವಂಥ ಸಂದರ್ಭದಲ್ಲಿ ಆತನು ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದ ಮಕ್ಕಳೇ. ಇನ್ನು ಭೋಜನ ಬಗ್ಗೆ ನಾವು ನೋಡೋದಾದರೆ, ಭೋಜನು ರಾಜಕೀಯವಾಗಿ ಸೋಲು ಮತ್ತು ಗೆಲುವುಗಳೆರಡನ್ನೂ ನೋಡಿದ ಈ ಭೋಜ ಏನಿದ್ದಾನೆ, ಸಾಂಸ್ಕೃತಿಕ ಲೋಕದಲ್ಲಿ ನಿಜವಾಗಿಯೂ ಆತ ಸೋಲಿಲ್ಲದ ಸಾಮ್ರಾಟನೇ ಆಗಿದ್ದ. ಅಂದರೆ ರಾಜಕೀಯದಲ್ಲಿ ಆತನು ಸೋಲು ಗೆಲುವುಗಳೆರಡನ್ನೂ ಕಂಡರೂ ಸಹ ಸಾಂಸ್ಕೃತಿಕ ಲೋಕದಲ್ಲಿ ಮಾತ್ರ ಸದಾಕಾಲ ಗೆಲುವನ್ನು ಕಂಡವನಾಗಿದ್ದ. ಯಾಕಂದರೆ ಆತನು ಸ್ವತಃ ಕವಿಯಾಗಿದ್ದ. ಕವಿಯಾಗುವ ಮೂಲಕ ಸಾಂಸ್ಕೃತಿಕ ಲೋಕಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡ್ತಾನೆ. ಭೋಜನ ನಂತರ ಬಂದಂಥ ಎಲ್ಲ ಅರಸರುಗಳು ದುರ್ಬಲರಾಗಿದ್ದರಿಂದಾಗಿ ಪರಮಾರರ ವಂಶ ಅವನತಿ ಹಾದಿಯನ್ನು ಹಿಡಿತು ಮಕ್ಕಳೇ. ಹೀಗೆ ಪರಮಾರರ ವಂಶ ಏನಿದೆ ಇದು ಮೂರನೆಯ ಪ್ರಮುಖವಾದಂಥ ರಾಜಮನೆತನ ರಜಪೂತ ಸಾಮ್ರಾಜ್ಯದಲ್ಲಿ. ಹಾಗಾದರೆ ಮಕ್ಕಳೇ, ಈ ಪರಮಾರರ ಬಗ್ಗೆ ನಾವು ನೋಡೋದಾದರೆ, ಪರಮಾರರ ಉಪೇಂದ್ರ ಕೃಷ್ಣ ರಾಜ ಮೊದಲ ರಾಜನಾಗಿದ್ದ. ಉಪೇಂದ್ರ ಕೃಷ್ಣ ರಾಜನ ರಾಜಧಾನಿ ಯಾವುದಾಗಿತ್ತು? ಧಾರಾನಗರ ಇವನ ರಾಜಧಾನಿಯಾಗಿತ್ತು. ಭೋಜ ಪ್ರಸಿದ್ಧನಾದಂಥ ಒಬ್ಬ ಕವಿಯಾಗಿದ್ದ, ಜೊತೆಗೆ ಪ್ರಸಿದ್ಧನಾದಂತಹ ರಾಜನಾಗಿದ್ದ. ಆದರೆ ಭೋಜನ ನಂತರ ಬಂದಂಥ ಅರಸರು ದುರ್ಬಲರಾಗಿದ್ದರಿಂದಾಗಿ ಏನಾಯಿತು? ಪರಮಾರ ವಂಶ ಅವನತಿಯನ್ನು ಹೊಂದಿತು. ಇನ್ನು ಸೋಳಂಕಿಯರ ಬಗ್ಗೆ ನಾವು ನೋಡೋದಾದರೆ, ಸೋಳಂಕಿಯರು ಮತ್ತೊಂದು ಪ್ರಮುಖವಾದಂಥ ರಾಜಮನೆತನ ಇದು. ಈ ಸೋಳಂಕಿ ಮನೆತನದ ಮೊದಲನೇ ರಾಜ ಯಾರು ಅಂದರೆ ಮೊದಲನೇ ಮೂಲ ರಾಜನಿಂದ ಸೋಳಂಕಿಯರ ವಂಶ ಸ್ಥಾಪನೆಯಾಯಿತು. ಇವನ ನಂತರ ಮೊದಲನೇ ಭೀಮ ಏನಿದ್ದಾನೆ ಅವನು ಅಧಿಕಾರಕ್ಕೆ ಬರ್ತಾನೆ. ಮೊದಲನೇ ಭೀಮ ಬಲಿಷ್ಠನಾಗಿದ್ದರೂ ಸಹ ಭಾರತದ ಮೇಲೆ ಮಹಮ್ಮದ್ ಗಜ್ನಿ ದಾಳಿ ಮಾಡ್ತಾನೆ. ಮಹಮ್ಮದ್ ಗಜ್ನಿ ದಾಳಿ ಮಾಡಿ ಮೊದಲನೇ ಭೀಮದೇವನಿಗೆ ಸೇರಿದ್ದಂತಹ ಸೋಮನಾಥಪುರ ದೇವಾಲಯವನ್ನು ನೀವು ಕಾಣ್ತಾ ಇದ್ದೀರಿ ಮಕ್ಕಳೇ. ಇದು ಮೊದಲನೇ ಭೀಮದೇವನಿಗೆ ಸೇರಿದಂಥ ದೇವಾಲಯ. ಮೊದಲನೇ ಭೀಮದೇವ ತನ್ನ ದೇವಾಲಯವನ್ನು, ತನ್ನ ಕಾಲದ ಸೋಮನಾಥ ದೇವಾಲಯವನ್ನು ಮಹಮ್ಮದ್ ಗಜ್ನಿಯಿಂದ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಈತ ಬಲಿಷ್ಠ ಹೌದು, ಆದರೆ ಗಜ್ನಿಯಿಂದ ಸೋಲನ್ನು ಅನುಭವಿಸಬೇಕಾಯಿತು. ಮೊದಲನೇ ಭೀಮನ ನಂತರ ನಾವು ಎರಡನೇ ಮೂಲರಾಜನನ್ನು ಕಾಣ್ತೀವಿ. ಎರಡನೇ ಮೂಲರಾಜನ ನಂತರ ವೀರಧವಳ ವಾಘೇಲರ ಆಳ್ವಿಕೆಯನ್ನು ನಾವು ಕಾಣ್ತೀವಿ. ಆದರೆ ಇವರೆಲ್ಲರೂ ಸಹ ಬಲಿಷ್ಠರಾಗಿದ್ದರು, ಸಮರ್ಥರಾದಂಥ ಅರಸರಾಗಿದ್ದರು. ಇವರು ಅಧಿಕಾರಕ್ಕೆ ಬಂದಿದ್ದು ಮೊದಲನೇ ಭೀಮನ ನಂತರ. ಎರಡನೇ ಮೂಲರಾಜ ಆದರೆ ಇಲ್ಲಿ ನಾವು ಗಮನಿಸಬೇಕು ಮಕ್ಕಳೇ, ಸೋಳಂಕಿ ವಂಶದ ಎರಡನೇ ಮೂಲರಾಜ ಏನಿದ್ದಾನೆ ಮಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬೂ ಬಳಿ ಸೋಲಿಸ್ತಾನೆ. ನೋಡಿ, ಮಹಮ್ಮದ್ ಗಜ್ನಿ ನಿಮಗೆ ಕಾಣಿಸ್ತಾ ಇದೆ ಮಕ್ಕಳೇ. ಈ ಮಹಮ್ಮದ್ ಗಜ್ನಿಯನ್ನು ಯಾರೋ ಎರಡನೇ ಮೂಲರಾಜ ಮೌಂಟ್ ಅಬೂ ಬಳಿ ಸೋಲಿಸ್ತಾನೆ. ಈ ಮನೆತನದ ಆಳ್ವಿಕೆಯಲ್ಲಿದ್ದಂಥ ಖ್ಯಾತ ಜೈನ ಪಂಡಿತ ಹೇಮಚಂದ್ರ ಒಂದು ನಿಘಂಟನ್ನು ರಚಿಸ್ತಾನೆ. ಆ ನಿಘಂಟನ್ನು ನಾವು ದೇಶಿಮಾಲ ಅಂತ ಕರಿತೀವಿ. ದೇಶಿಮಾಲ ಎನ್ನುವ ನಿಘಂಟು ಪ್ರಾಕೃತ ಭಾಷೆಯಲ್ಲಿತ್ತು ಅಲ್ಲ ಮಕ್ಕಳೇ. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ
ಅವನ ದಂಡನಾಯಕರಾದಂಥ ಉಲುಫ್ ಖಾನ್ ಮತ್ತು ನುಸ್ರುತ್ ಖಾನರು ಕರ್ಣದೇವನನ್ನು ಸೋಲಿಸಿ ಸೋಳಂಕಿಯರ ರಾಜ್ಯವನ್ನು ದೆಹಲಿ ಸುಲ್ತಾನರ ಸಾಮ್ರಾಜ್ಯದೊಳಗೆ ಸೇರಿಸಿದ್ರು ಮಕ್ಕಳೇ. ಇಲ್ಲಿ ಗಮನಿಸಬೇಕು, ಅಲಾವುದ್ದೀನ್ ಖಿಲ್ಜಿಯನ್ನು ಕಾಣ್ತಾ ಇದ್ರಿ, ಇದು ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ನಕಾಶೆ. ಅಲಾವುದ್ದೀನ್ ಖಿಲ್ಜಿಯ ಸೇನಾಪತಿಗಳು ಉಲುಫ್ ಖಾನ್ ಮತ್ತು ನುಸ್ರತ್ ಖಾನ್ ಇವರು ಕರ್ಣದೇವನನ್ನು ಸೋಲಿಸ್ತಾರೆ. ಕರ್ಣದೇವನನ್ನು ಸೋಲಿಸುವ ಮೂಲಕ ಸೋಳಂಕಿ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡರು. ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾದಂಥ ಉಲುಫ್ ಖಾನ್ ಮತ್ತು ನುಸ್ರುತ್ ಖಾನ್ ಸೇರಿ ಕರ್ಣದೇವನನ್ನು ಸೋಲಿಸ್ತಾರೆ. ಆ ಮೂಲಕ ದೆಹಲಿ ಸುಲ್ತಾನರ ಸಾಮ್ರಾಜ್ಯದೊಳಗೆ ಸೋಳಂಕಿಯರ ಸಾಮ್ರಾಜ್ಯವನ್ನು ಸೇರಿಸ್ಕೊಂಡ್ರು ಮಕ್ಕಳೇ. ಒಟ್ಟಾರೆಯಾಗಿ ಸೋಳಂಕಿ ಸಾಮ್ರಾಜ್ಯದ ಬಗ್ಗೆ ನಾವು ನೋಡೋದಾದರೆ ಮೂಲ ರಾಜ ಮೊದಲನೇ ರಾಜ, ನಂತರ ಮೊದಲನೇ ಭೀಮ ಅಧಿಕಾರಕ್ಕೆ ಬರ್ತಾನೆ. ವೀರಧವಳ ವಾಘೇಲ ಜೊತೆಗೆ ಎರಡನೇ ಮೂಲ ರಾಜ ಪ್ರಸಿದ್ಧವಾದಂತಹ ಅರಸರುಗಳಾಗಿದ್ದರು. ಕರ್ಣದೇವ ಇವರ ಆಳ್ವಿಕೆಯನ್ನು ಸಹ ನಾವಿಲ್ಲಿ ನೋಡ್ತೀವಿ. ಕರ್ಣದೇವ ಈ ವಂಶದ ಈ ಮನೆತನದ ಕೊನೆಯ ದೊರೆ. ಇನ್ನೊಂದು ಪ್ರಮುಖವಾದಂಥ ರಾಜ ಮನೆತನ ಚಂದೇಲರು. ರಜಪೂತರಲ್ಲಿ ಕಂಡುಬರುವ ಮತ್ತೊಂದು ರಾಜ ಮನೆತನ ಚಂದೇಲರು. ಚಂದೇಲರು ಅಂದ ತಕ್ಷಣ ಮಕ್ಕಳೇ ನಮಗೆ ನೆನಪಿಗೆ ಬರುವಂಥದ್ದು ಬುಂದೇಲ್ಖಂಡ. ಬುಂದೇಲ್ಖಂಡ ಕಾಣಿಸ್ತಾ ಇದ್ರು ನೋಡಿ ಮಕ್ಕಳೇ. ಬುಂದೇಲ್ಖಂಡದಲ್ಲಿ ಚಂದೇಲರು ಅಧಿಕಾರಕ್ಕೆ ಬಂದರು. ಬುಂದೇಲ್ಖಂಡ ಅವರ ರಾಜಧಾನಿ ಆಗಿತ್ತು. ಈ ಚಂದೇಲರ ವಂಶವನ್ನು ಸ್ಥಾಪನೆ ಮಾಡಿದ್ದು ಡಂಗ. ಈತ ಸ್ಥಾಪಕನೂ ಹೌದು, ಜೊತೆಗೆ ಪ್ರಸಿದ್ಧ ಅರಸನೂ ಹೌದು. ಆರಂಭದಲ್ಲಿ ಇವರು ಪ್ರತಿಹಾರರ ಮಾಂಡಳಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಪರಮಾರರ ಪತನದ ನಂತರ ಡಂಗ ತನ್ನನ್ನು ತಾನೇ ಸ್ವತಂತ್ರ ಅಂತ ಘೋಷಣೆ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾನೆ. ಆ ಮೂಲಕ ಚಂದೇಲರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದನು. ಪರಮಾರರ ಸಾಮ್ರಾಜ್ಯದ ಪೂರ್ವ ಭಾಗವನ್ನು ವಶಪಡಿಸಿಕೊಂಡು ಪಾಲ ಮತ್ತು ಅದ್ರರನ್ನು ಸೋಲಿಸಿ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಂಡನು. ಮಹಾರಾಜಾದಿರಾಜ ಎಂಬ ಬಿರುದನ್ನು ಹೊಂದಿದ್ದಂತೆ ಈ ಡಂಗ ಟರ್ಕರ ವಿರುದ್ಧ ಹೋರಾಡ್ತಾ ಇದ್ದಂತಹ ಹಿಂದೂ ಶಾಹಿ ರಾಜ ಜಯಚಂದ್ರನಿಗೆ ಸೈನಿಕ ನೆರವನ್ನು ಕೂಡ ನೀಡ್ತಾನೆ. ಆದರೆ ರಜಪೂತ ಅರಸರಲ್ಲಿದ್ದಂಥ ಪರಸ್ಪರ ದ್ವೇಷ ಐಕ್ಯತೆಯ ಕೊರತೆಯಿಂದಾಗಿ ಈ ರಾಜ್ಯವನ್ನು ಖಿಲ್ಜಿ ಸುಲ್ತಾನರು ಗೆದ್ದುಕೊಂಡರು. ಹಾಗಾದರೆ ಚಂದೇಲರ ಸಾಮ್ರಾಜ್ಯದ ಅವನತಿಗೆ ಕಾರಣ ಏನು ಅನ್ನೋದನ್ನು ನಾವು ನೋಡೋದಾದರೆ ಅವರಲ್ಲಿರ್ತಕ್ಕಂತಹ ದ್ವೇಷ ಭಾವನೆಯಿಂದಾಗಿ, ಅವರಲ್ಲಿರ್ತಕ್ಕಂಥ ಐಕ್ಯತೆಯ ಕೊರತೆಯಿಂದಾಗಿ ಈ ರಾಜ್ಯವನ್ನು ಖಿಲ್ಜಿ ಸುಲ್ತಾನರು ಗೆದ್ದುಕೊಂಡ್ರು ಮಕ್ಕಳೇ. ಇನ್ನೊಂದು ಪ್ರಮುಖವಾದಂಥ ರಾಜಮನೆತನ ಅದು ಚೌಹಾಣರು. ಚೌಹಾಣರು ಇಡೀ ಆ ರಜಪೂತ ಸಾಮ್ರಾಜ್ಯದಲ್ಲಿದ್ದಂತಹ ಅನೇಕ ರಾಜಮನೆತನಗಳಲ್ಲಿ ಚೌಹಾಣರ ರಾಜಮನೆತನ ಅನ್ನುವಂಥದ್ದು ಪ್ರಸಿದ್ಧವಾದದ್ದು, ಪ್ರಮುಖವಾದುದು. ಯಾಕೆ ಅಂದರೆ ಚೌಹಾಣ ಅರಸರುಗಳು ಧೈರ್ಯ ಸಾಹಸಗಳಿಗೆ ಹೆಸರುವಾಸಿಯಾದಂಥವರು. ಈ ಮನೆತನವನ್ನು ನಾವು ಸಾಮಾನ್ಯ ಶಕ 7ನೇ ಶತಮಾನದಲ್ಲೇ ನಾವು ಕಾಣ್ತೀವಿ. ರಾಜಸ್ಥಾನದ ಅಜ್ಮೀರ್ನಲ್ಲಿ ಇವರು ತಮ್ಮ ಆಳ್ವಿಕೆಯನ್ನು ಆರಂಭಿಸಿದರು. ಅಜ್ಮೀರ್ ಕಾಣಿಸ್ತಾ ಇದೆ ಮಕ್ಕಳೇ. ರಾಜಸ್ಥಾನದ ಅಜ್ಮೀರ್ನಲ್ಲಿ ಚೌಹಾಣರು ತಮ್ಮ ಆಳ್ವಿಕೆಯನ್ನು ಆರಂಭಿಸಿದರು. ಆದರೂ ಚೌಹಾಣರನ್ನು 12ನೇ ಶತಮಾನದ ವೇಳೆಗೆ ಪಶ್ಚಿಮ ಭಾರತದಲ್ಲಿ ಪ್ರಬಲವಾದ ರಾಜರನ್ನಾಗಿ ಪರಿಗಣಿಸುವಂತೆ ಮಾಡಿದ್ದು ಅಜಯರಾಜ, 4ನೇ ವಿಗ್ರಹರಾಜ ಮತ್ತು 3ನೇ ಪೃಥ್ವಿರಾಜ. ಹೌದು ಮಕ್ಕಳೇ, ಚೌಹಾಣರ ಚೌಹಾಣ ವಂಶದ ಪ್ರಸಿದ್ಧರಾದಂಥ ದೊರೆಗಳು ಅಂದರೆ ಅಜಯರಾಜ, 4ನೇ ವಿಗ್ರಹರಾಜ ಮತ್ತು 3ನೇ ಪೃಥ್ವಿರಾಜ. ಈ 3ನೇ ಪೃಥ್ವಿರಾಜನನ್ನು ನಾವು ಪೃಥ್ವಿರಾಜ ಚೌಹಾಣ್ ಅಂತ ಕರಿತೀವಿ ಮಕ್ಕಳೇ, ಅಲ್ವಾ? ಪೃಥ್ವಿರಾಜ್ ಚೌಹಾಣ್ ಅಂದ ತಕ್ಷಣ ನಮ್ಗೆ ನೆನಪಾಗ್ತಕ್ಕಂಥದ್ದು ತರೈನ್ ಯುದ್ಧಗಳು. ಹೀಗೆ ಈ ಒಂದು ಚೌಹಾಣರ ಸಾಮ್ರಾಜ್ಯಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ನೀಡುವಲ್ಲಿ ಅಜಯರಾಜ, 4ನೇ ವಿಗ್ರಹರಾಜ ಮತ್ತು 3ನೇ ಪೃಥ್ವಿರಾಜನ ಸಾಧನೆಯನ್ನು ನಾವು ನೋಡ್ತೀವಿ ಮಕ್ಕಳೇ. ಪೃಥ್ವಿರಾಜ್ ಚೌಹಾಣ್, 3ನೇ ಪೃಥ್ವಿರಾಜ್ ಚೌಹಾಣನ್ನು ನೀವು ಕಾಣ್ತಾ ಇದ್ದೀರಿ. ಈತನನ್ನು 3ನೇ ಪೃಥ್ವಿರಾಜ ಅಂತಲೂ ಕರೀತಾರೆ. ಪೃಥ್ವಿರಾಜ್ ಚೌಹಾಣ್ ಚೌಹಾಣ ವಂಶದ ಅತ್ಯಂತ ಪ್ರಸಿದ್ಧನಾದಂಥ ದೊರೆಯಾಗಿದ್ದ. ಪರಾಕ್ರಮಿಯಾದಂಥ ಈತ ಬುಂದೇಲ್ಖಂಡದ ಚಂದೇಲರನ್ನು ಸೋಲಿಸ್ತಾನೆ. ಅವರನ್ನು ಸೋಲಿಸಿ ಮಹೇಬ ಮತ್ತು ಕಾಲಿಂಜರ್ಗಳನ್ನು ವಶಪಡಿಸಿಕೊಳ್ತಾನೆ. ಘೋರ್ ಸಾಮ್ರಾಜ್ಯವನ್ನು ಸಿಂಧ್ ಪ್ರಾಂತ್ಯದ ಕಡೆಗೆ ವಿಸ್ತರಿಸಬೇಕನ್ನೋದು ಗೋರಿ ಮಹಮ್ಮದನ ಒಂದು ಆಸಕ್ತಿಯಾಗಿತ್ತು, ಗೋರಿ ಮಹಮ್ಮದನ ಗುರಿಯಾಗಿತ್ತು.
ಗೋರಿ ಮಹಮ್ಮದ್ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈ ಪೃಥ್ವಿರಾಜ್ ತರೈನ್ ಎನ್ನುವಂಥ ಸ್ಥಳದಲ್ಲಿ ನಡೆದಂಥ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ. ಮೊದಲನೇ ತರೈನ್ ಯುದ್ಧ, ಈ ಯುದ್ಧದಲ್ಲಿ ಮೊದಲನೇ ತರೈನ್ ಯುದ್ಧ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನು ಗೆಲುವನ್ನು ಸಾಧಿಸ್ತಾನೆ. ಗೋರಿ ಮಹಮ್ಮದ್ ಸೋತು ಹೋಗ್ತಾನೆ. ಸೋತು ಹೋದಂತಹ ಗೋರಿ ಮಹಮ್ಮದ್ ಯುದ್ಧರಂಗದಿಂದ ಓಡಿ ಹೋಗ್ತಾನೆ. ನೋಡಿ ಮಕ್ಕಳೇ, ಗೋರಿ ಮಹಮ್ಮದ್ ನಿಮಗೆ ಕಾಣಿಸ್ತಾ ಇದೆ. ಮೊದಲನೇ ತರೈನ್ ಯುದ್ಧದಲ್ಲಿ ಗೋರಿ ಮಹಮ್ಮದನನ್ನು ಸೋಲಿಸಿದ್ದು ಪೃಥ್ವಿರಾಜ್ ಚೌಹಾಣ್. ಈ ಯುದ್ಧದಲ್ಲಿ ಗಾಯಗೊಂಡ ಮಹಮ್ಮದ್ ಘೋರ್ಗೆ ಮರಳಿದ ನಂತರದ ವರ್ಷ ಅಂದರೆ 1192ರಲ್ಲಿ ಮತ್ತೆ ದೆಹಲಿ ಮೇಲೆ ದಾಳಿಯನ್ನು ನಡೆಸ್ತಾನೆ. ದಾಳಿಯನ್ನು ನಡೆಸಿ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸ್ತಾನೆ. ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನು ಸೋಲಲ್ಪಟ್ಟನು. ಹೀಗೆ ಸೋತು ಹೋದರೂ ಸಹ ಇವತ್ತಿಗೂ ನಾವು ಪೃಥ್ವಿರಾಜ್ ಚೌಹಾಣನನ್ನು ನೆನೆಸ್ಕೊತೀವಿ ಮಕ್ಕಳೇ. ಯಾಕಂದರೆ ಇಡೀ ರಜಪೂತರ ವಂಶದಲ್ಲೇ ಆತನು ಶೌರ್ಯ ಪರಾಕ್ರಮಗಳಿಗೆ ಹೆಸರುವಾಸಿಯಾದಂಥವನು. ಮೊದಲನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ. ಆದರೆ ಎರಡನೇ ತರೈನ್ ಯುದ್ಧದಲ್ಲಿ ಸ್ವತಃ ಗೋರಿಯಿಂದ ಸೋಲಲ್ಪಟ್ಟನು. ಹೀಗೆ ಪೃಥ್ವಿರಾಜ್ ಚೌಹಾಣ್ ರಜಪೂತ ವಂಶದಲ್ಲಿ ಅತ್ಯಂತ ಪ್ರಸಿದ್ಧನಾದಂಥ ದೊರೆ. ಮಹಮ್ಮದ್ ಗೋರಿಯ ವಿರುದ್ಧ ಈತ ವೀರಾವೇಶದಿಂದ ಹೋರಾಟ ನಡೆಸಿದ್ದನ್ನು ನಾವು ಕಾಣ್ತೀವಿ. ಅಲ್ಲ ಮಕ್ಕಳೇ, ಒಟ್ಟಾರೆಯಾಗಿ 2 ತರೈನ್ ಯುದ್ಧಗಳನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ. ಈ 2 ತರೈನ್ ಯುದ್ಧಗಳು ನಡೆದದ್ದು ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ. ಮಹಮ್ಮದ್ ಘೋರ್ ವಂಶಕ್ಕೆ ಸೇರಿದವನು. ಹಾಗೆ ಪೃಥ್ವಿರಾಜ್ ಚೌಹಾಣ ವಂಶಕ್ಕೆ ಸೇರಿದವನು. ಮೊದಲನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣನಿಂದ ಸೋಲಿಸಲ್ಪಟ್ಟನು. ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನನ್ನು ಮಹಮ್ಮದ್ ಗೋರಿ ಸೋಲಿಸಿದನು. ಒಟ್ಟಾರೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ವಿವಿಧ ರಜಪೂತ ಮನೆತನಗಳು, ಅವುಗಳ ಅರಸರುಗಳು ಮತ್ತು ಅವರ ಸಾಧನೆಗಳ ಬಗ್ಗೆ ನೋಡಿದ್ವಿ. ಗುರ್ಜರ ಪ್ರತಿಹಾರರು, ಗಹಡ್ವಾಲರು, ಪರಮಾರರು, ಸೋಳಂಕಿಯರು, ಚಂದೇಲರು ಮತ್ತು ಚೌಹಾಣರ ಬಗ್ಗೆ ನಾವು ನೋಡಿದ್ವಿ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಗಮನಿಸ್ತಾ ಇದ್ದೀರಿ, ಒಟ್ಟಾರೆಯಾಗಿ ರಾಜಪೂತ ಮನೆತನಗಳು ಗುರ್ಜರ ಪ್ರತಿಹಾರರು, ಗಹಡ್ವಾಲರು, ಪರಮಾರರು, ಸೋಳಂಕಿಯರು, ಚಂದೇಲರು ಮತ್ತು ಚೌಹಾಣರು ಪ್ರಮುಖ ರಜಪೂತ ಮನೆತನಗಳು. ಆರಂಭಿಕ ಅರಸರುಗಳು ನಾಗಭಟ್ಟ, ಗುರ್ಜರ ಪ್ರತಿಹಾರರ ಮೊದಲನೇ ದೊರೆ, ಗಹಡ್ವಾಲರ ಮೊದಲನೇ ದೊರೆ ಚಂದ್ರದೇವ, ಪರಮಾರರ ಮೊದಲನೇ ದೊರೆ ಉಪೇಂದ್ರ ಕೃಷ್ಣರಾಜ, ಸೋಳಂಕಿಯರ ಮೊದಲ ದೊರೆ ಮೊದಲನೇ ಮೂಲರಾಜ, ಚಂದೇಲರ ಆರಂಭಿಕ ಅರಸ ಢಂಗ, ಚೌಹಾಣರ ಆರಂಭಿಕ ಅರಸ ಅಜಯರಾಜ. ಇನ್ನು ರಾಜಧಾನಿಯನ್ನು ನೋಡೋದಾದರೆ ಗುರ್ಜರ ಪ್ರತಿಹಾರರ ರಾಜಧಾನಿ ಕನೋಜ್, ಗಹಡ್ವಾಲರ ರಾಜಧಾನಿ ವಾರಣಾಸಿ, ಪರಮಾರರ ರಾಜಧಾನಿ ಧಾರನಗರ, ಸೋಳಂಕಿಯರ ರಾಜಧಾನಿ ಅನಿಲವಾಡ, ಚಂದೇಲರ ರಾಜಧಾನಿ ಬುಂದೇಲ್ಖಂಡ, ಚೌಹಾಣರ ರಾಜಧಾನಿ ಅಜ್ಮೀರ. ಇದಿಷ್ಟು ರಾಜಧಾನಿಗಳು. ಇನ್ನು ಪ್ರಸಿದ್ಧ ದೊರೆಗಳನ್ನು ನಾವು ನೋಡೋದಾದರೆ ಗುರ್ಜರ ಪ್ರತಿಹಾರರ ಪ್ರಸಿದ್ಧ ದೊರೆ ಮಿಹಿರ ಭೋಜ, ಗಹಡ್ವಾಲರ ಪ್ರಸಿದ್ಧ ದೊರೆ ಗೋವಿಂದ ಚಂದ್ರ, ಪರಮಾರರ ಪ್ರಸಿದ್ಧ ದೊರೆ ಭೋಜ, ಸೋಳಂಕಿಯರ ಪ್ರಸಿದ್ಧ ದೊರೆ ಒಂದನೇ ಭೀಮದೇವ, ಚಂದೇಲರ ಪ್ರಸಿದ್ಧ ದೊರೆ ಢಂಗ, ಚೌಹಾಣರ ಪ್ರಸಿದ್ಧ ದೊರೆ ಪೃಥ್ವಿರಾಜ ಚೌಹಾಣ. ವಿದ್ಯಾರ್ಥಿಗಳೇ, ರಜಪೂತ ಅರಸರು ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿರೋದಲ್ಲ, ಬದಲಾಗಿ ಅವರು ಅನೇಕ ಇತರ ಕ್ಷೇತ್ರಗಳಲ್ಲೂ ಸಹ ಸಾಕಷ್ಟು ಸಾಧನೆ ಮಾಡಿರೋದನ್ನು ನಾವು ನೋಡ್ತೀವಿ. ಕಲೆ ಮತ್ತು ವಾಸ್ತುಶಿಲ್ಪ ಇರ್ಬೋದು, ಸಾಹಿತ್ಯ ಇರ್ಬೋದು, ಚಿತ್ರಕಲೆ ಇರ್ಬೋದು, ಈ ರೀತಿಯಾದಂತಹ ವಿವಿಧ ಕ್ಷೇತ್ರಗಳಲ್ಲಿ ನಾವು ವಿವಿಧ ರಜಪೂತ ಮನೆತನಗಳು ಕೊಡುಗೆಗಳನ್ನು ನೀಡಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಈಗ ನಾವು ರಜಪೂತ ಮನೆತನಗಳು ನೀಡಿರುವಂತಹ ವಿವಿಧ ಕೊಡುಗೆಗಳ ಬಗ್ಗೆ ನೋಡೋಣ ಮಕ್ಕಳೇ. ಕೊಡುಗೆಗಳು ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಧರ್ಮದಲ್ಲಿ, ಧರ್ಮ ಇರ್ಬೋದು, ಕಲೆ, ಸಂಸ್ಕೃತಿ ಮುಂತಾದಂಥ ಕ್ಷೇತ್ರಗಳಿಗೆ ಎಲ್ಲ ರಜಪೂತ ಅರಸರುಗಳು ವಿಶೇಷವಾದಂತಹ ಬೆಂಬಲವನ್ನು ನೀಡಿದರು ಮಕ್ಕಳೇ. ಅದರಲ್ಲೂ ಮುಖ್ಯವಾಗಿ ಭೋಜ ಮತ್ತು ಮುಂಜನ ಬಗ್ಗೆ ನಾವೀಗಾಗಲೇ ನೋಡಿದ್ವಿ. ಭೋಜ ಮತ್ತು ಮುಂಜ ಪ್ರಸಿದ್ಧರಾದಂಥ ಅರಸರುಗಳು. ಆದರೆ ಈ ಭೋಜ ಮತ್ತು ಮುಂಜ ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದಷ್ಟೇ ಅಲ್ಲ, ಬದಲಾಗಿ ಸಾಹಿತ್ಯ ಕ್ಷೇತ್ರಗಳಲ್ಲೂ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ರು. ಜೊತೆಗೆ ಅವರ ಆಸ್ಥಾನದಲ್ಲಿ
ಅನೇಕ ಜನ ಕವಿಗಳಿಗೆ ಆಶ್ರಯವನ್ನು ನೀಡಿದರು. ಹೀಗಾಗಿ ಸಾಹಿತ್ಯ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ನಾವು ಭೋಜ ಮತ್ತು ಮುಂಜನನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮುಂಜ ಈತನ ಆಸ್ಥಾನದಲ್ಲಿ ಪ್ರಮುಖವಾಗಿ ಇಬ್ಬರು ಕವಿಗಳಿದ್ದರು, ಪದ್ಮಗುಪ್ತ ಮತ್ತು ಹಲಾಯುಧ. ಇವರಿಗೆ ಮುಂಜನು ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ನೀಡ್ತಾನೆ. ಇನ್ನು ಭೋಜ ಶಾಂತಿಸೇನ, ಪ್ರಭಾಚಂದ್ರ ಸೂರಿ ಮತ್ತು ಘನಪಾಲ ಇವರಿಗೆ ಆಶ್ರಯವನ್ನು ನೀಡ್ತಾನೆ. ರಜಪೂತ ಮನೆತನದ ಕಾಲದಲ್ಲಿ ಅನೇಕ ಕಾವ್ಯಗಳು ರಚನೆ ಆಗಿರೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಜಯದೇವ ಬರೆದಂತಹ ಗೀತಾ ಗೋವಿಂದ, ಹಾಗೆ ಭಾರವಿ ಬರೆದಂತಹ ಕಿರಾತಾರ್ಜುನಿಯ, ಭರ್ತೃಹರಿ ಬರೆದಂತಹ ರಾವಣವಧ, ಮಹೇಂದ್ರಪಾಲ ಬರೆದಂತಹ ಕಾವ್ಯ ಮೀಮಾಂಸೆ, ಇವೆಲ್ಲವುಗಳು ರಜಪೂತರ ಕಾಲದಲ್ಲಿ ರಚನೆಗೊಂಡಂತಹ ಪ್ರಮುಖವಾದಂಥ ಕಾವ್ಯಗಳು. ಇವುಗಳನ್ನು ನಾವು ನೋಡ್ತಾ ಹೋದರೆ ರಜಪೂತರು ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಬೆಂಬಲ ನೀಡಿರುವುದನ್ನು ನಾವು ಕಾಣ್ತೀವಿ. ಇನ್ನು ರಜಪೂತರ ಕಾಲದಲ್ಲಿ ಸಾಕಷ್ಟು ನಾಟಕಗಳು ಕೂಡ ರಚನೆಗೊಂಡವು. ನಾಟಕಗಳನ್ನು ನಾವು ನೋಡೋದಾದರೆ ರಾಜಶೇಖರ ಬರೆದಂತಹ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಪ್ರಮುಖವಾದಂಥ ನಾಟಕಗಳು. ಭವಭೂತಿ ಬರೆದಂತಹ ಮಹಾವೀರ ಚರಿತ ಮತ್ತು ಉತ್ತರ ರಾಮಚರಿತ ಇವೆರಡೂ ಸಹ ಆ ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ನಾಟಕಗಳಾಯಿತು. ಐತಿಹಾಸಿಕ ಕೃತಿಗಳನ್ನು ನಾವು ಪಟ್ಟಿ ಮಾಡೋದಾದರೆ ಪ್ರಮುಖವಾಗಿ 3 ಐತಿಹಾಸಿಕ ಕೃತಿಗಳನ್ನು ನಾವಿಲ್ಲಿ ಕಾಣ್ತೀವಿ. ಕಲ್ಲಣ್ಣನ ರಾಜತರಂಗಿಣಿ ಇರ್ಬೋದು, ಹಾಗೆ ಜಯನಿಕ ಬರೆದಂತಹ ಪೃಥ್ವಿರಾಜ ವಿಜಯ ಇರ್ಬೋದು, ಹೇಮಚಂದ್ರ ಬರೆದಂಥ ಕುಮಾರಪಾಲ ಚರಿತ, ಇವೆಲ್ಲವುಗಳು ಐತಿಹಾಸಿಕ ಕೃತಿಗಳಾಗಿವೆ. ಈ ಕೃತಿಗಳು ಸಹ ರಜಪೂತರ ಕಾಲದಲ್ಲಿ ರಚನೆಗೊಂಡವು. ಇನ್ನು ಜೀವನ ಕೃತಿಗಳನ್ನು ನೋಡೋದಾದರೆ ಚಂದ್ ಬರ್ದಾಯ್ ಬರೆದಂಥ ಪೃಥ್ವಿರಾಜರಾಸೋ, ಚೌಹಾಣರ ದೊರೆಯಾದಂತಹ ಪೃಥ್ವಿರಾಜ್ ಚೌಹಾಣನ ಸಾಧನೆಗಳ ಕುರಿತಂತೆ ಚಂದ್ ಬರ್ದಾಯ್ ಅಥವಾ ಚಾಂದ್ ಬರ್ದಾಯ್ ಏನಿದ್ದಾನೆ, ಇವನು ಈ ಗ್ರಂಥದಲ್ಲಿ ಪೃಥ್ವಿರಾಜ್ ಚೌಹಾಣನ ಸಾಧನೆಗಳ ಬಗ್ಗೆ ಬರೀತಾನೆ. ಇನ್ನೊಂದು ಕಾಣಿಸ್ತಿದೆ ನೋಡಿ ಮಕ್ಕಳೇ ನಿಮಗೆ, ಬಲ್ಲಾಳನು ಬರೆದಂತಹ ಭೋಜ ಪ್ರಬಂಧದಲ್ಲಿ ಭೋಜರಾಜನ ಸಾಧನೆಗಳ ಬಗ್ಗೆ ಚಿತ್ರಣವನ್ನು ನಾವು ಕಾಣ್ಬೋದು. ಹೀಗೆ ಈ 2 ಜೀವನ ಕೃತಿಗಳು ರಜಪೂತರ ಕಾಲದಲ್ಲಿ ರಚನೆಗೊಂಡವು. ಅಷ್ಟೇ ಅಲ್ಲದೆ ಗುಜರಾತಿ, ರಾಜಸ್ಥಾನಿ, ಹಿಂದಿ ಭಾಷೆಗಳು ಕೂಡ ರಜಪೂತರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದವು. ರಜಪೂತರು ಆ ಕಾಲದಲ್ಲಿದ್ದಂಥ ಪ್ರಮುಖ ವಿದ್ಯಾ ಕೇಂದ್ರಗಳಾದ ನಳಂದ ಇರ್ಬೋದು, ಕಾಶಿ ಇರ್ಬೋದು, ವಿಕ್ರಮಶೀಲ, ಉಜ್ಜಯಿನಿಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ಅಲ್ಲ ಮಕ್ಕಳೇ, ನೀವು ನಳಂದ ವಿಶ್ವವಿದ್ಯಾಲಯವನ್ನು ನೋಡಿರ್ತೀರಿ. ಇವುಗಳಿಗೆ ಸಾಕಷ್ಟು ಬೆಂಬಲವನ್ನು ನೀಡಿದರು ರಜಪೂತರು ಇವುಗಳ ಅಭಿವೃದ್ಧಿಗೆ. ಹಾಗೆ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ನೀವು ನೋಡಿದ್ದೀರಿ, ಆ ಕಾಲದ ಪ್ರಮುಖವಾದಂತಹ ವಿದ್ಯಾಕೇಂದ್ರ. ಈ ವಿದ್ಯಾಕೇಂದ್ರಕ್ಕೂ ಸಹ ರಜಪೂತರು ಬೆಂಬಲವನ್ನು ನೀಡಿದರು. ಆ ಮೂಲಕ ರಜಪೂತರು ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರೋದನ್ನು ನಾವಿಲ್ಲಿ ನೋಡ್ಬೋದು ಮಕ್ಕಳೇ. ಇನ್ನು ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ನೋಡಲೇಬೇಕಾಗಿದೆ. ಯಾಕೆ ಅಂದರೆ ರಜಪೂತರ ಕಾಲದಲ್ಲಿ ಅನೇಕ ಕೋಟೆಗಳು, ದೇವಾಲಯಗಳು ನಿರ್ಮಾಣಗೊಂಡವು. ಹಾಗಾದರೆ ಕೋಟೆಗಳು ಎಲ್ಲೆಲ್ಲಿದೆ ಅನ್ನೋದನ್ನು ನಾವು ನೋಡೋದಾದರೆ ಚಿತ್ತೋಡ್, ಮಾಂಡು, ರಣತಂಬೂರ್, ಜೋಧ್ಪುರ, ಗ್ವಾಲಿಯರ್ಗಳಲ್ಲಿ ಇವರು ಕೋಟೆಗಳನ್ನು ನಿರ್ಮಾಣ ಮಾಡಿದ್ರು. ಈ ಎಲ್ಲ ಕೋಟೆಗಳು ಅಥವಾ ದೇವಾಲಯಗಳಲ್ಲಿ ಅವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದರು. ಜೈಪುರ, ಗ್ವಾಲಿಯರ್, ಉದಯಪುರಗಳಲ್ಲಿ ಅರಮನೆಗಳನ್ನು ನಿರ್ಮಾಣ ಮಾಡಿದ್ರು. ಮೌಂಟ್ ಅಬೂದಲ್ಲಿರ್ತಕ್ಕಂಥ ದಿಲ್ವಾರ್ ದೇವಾಲಯ ಅವರಿಂದ ನಿರ್ಮಾಣಗೊಂಡಿತು. ವಸಾಯಿ, ಲುನಾ ವಸಾಯಿ ದೇವಾಲಯಗಳು ಸಹ ರಜಪೂತರ ಕಾಲದಲ್ಲಿ ನಿರ್ಮಾಣಗೊಂಡವು ಮಕ್ಕಳೇ. ಹೀಗೆ ರಜಪೂತರು ಸಾಕಷ್ಟು ಕೋಟೆಗಳನ್ನು, ಸಾಕಷ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡಿರುವುದನ್ನು ನಾವಿಲ್ಲಿ ಕಾಣಬಹುದು. ರಜಪೂತರ ಪ್ರಮುಖವಾದಂಥ ಮನೆತನ ಚಂದೇಲರ ಮನೆತನ. ಈ ಮನೆತನದವರು ಮಧ್ಯಪ್ರದೇಶದ ಖಜುರಾಹೋದ ಖಂಡರಾಯ ಮಹಾದೇವ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ರಜಪೂತರ ಮನೆತನವಾದಂಥ ಚಂದೇಲರು ಅಂದ ತಕ್ಷಣ ನಮಗೆ ನೆನಪರ್ತಕ್ಕಂಥದ್ದು ಖಜುರಾಹೋದಲ್ಲಿರುವ, ಖಜುರಾಹೋ ಎಲ್ಲಿದೆ ಅಂದರೆ ಮಧ್ಯಪ್ರದೇಶದಲ್ಲಿ ಖಜುರಾಹೋ ಇದೆ. ಆ ಮಧ್ಯಪ್ರದೇಶದ ಖಜುರಾಹೋದಲ್ಲಿರ್ತಕ್ಕಂಥ ಖಂಡರಾಯ ಮಹಾದೇವ ದೇವಾಲಯ ಏನಿದೆ, ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹಿಡಿದ ಕೈಗನ್ನಡಿಯಂತಿದೆ ಮಕ್ಕಳೇ. ಹಾಗೆ ಅವರ ದೇವಾಲಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಿದ್ದು ಶಿವ
ಮತ್ತು ವಿಷ್ಣುವಿನ ಮಂದಿರಗಳು. ಇದೇನು ಹೇಳುತ್ತೆ ಅಂದರೆ ರಜಪೂತರು ಹೆಚ್ಚಾಗಿ ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ರಜಪೂತರ ಚಿತ್ರಕಲೆಯನ್ನು ನಾವು ನೋಡೋದಾದರೆ ಅವರು 2 ರೀತಿಯಾದಂಥ ಚಿತ್ರಕಲಾ ಶೈಲಿಯನ್ನು ಅನುಸರಿಸಿದರು. ಒಂದು ರಾಜಸ್ಥಾನಿ ಕಲಾಶೈಲಿ, ಮತ್ತೊಂದು ಪಹಾರಿ ಕಲಾಶೈಲಿ. 2 ರೀತಿಯ ಚಿತ್ರಕಲಾ ಶೈಲಿಗಳು ಇವರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದವು. ಹಾಗಾದರೆ ರಾಜಸ್ಥಾನಿ ಕಲಾಶೈಲಿಗಳು ಎಲ್ಲೆಲ್ಲಿ ಕಂಡು ಬಂದಿದ್ದವು ಅನ್ನೋದನ್ನು ನೋಡೋದಾದರೆ ಮೇವಾರಲ್ಲಿ, ಬುಕಾನೇರ್ನಲ್ಲಿ, ಜೋಧ್ಪುರ, ಜೈಸಲ್ಮೇರ್ ಮತ್ತು ಬುನಿಗಳಲ್ಲಿ ಇವರು ರಾಜಸ್ಥಾನಿ ಕಲಾಶೈಲಿಗಳನ್ನು ಅನುಸರಿಸಿದರು. ಹಾಗೆ ಇನ್ನೊಂದು ಪ್ರಮುಖವಾದಂಥ ಕಲಾಶೈಲಿಯಾದ ಪಹಾರಿ ಕಲಾಶೈಲಿ ಇದು ಎಲ್ಲಿ ಕಂಡು ಬಂದಿತ್ತು ಅಂದರೆ ಖಸೋಲಿ, ಜಮ್ಮು ಮತ್ತು ಗರ್ವಾಲ್ಗಳಲ್ಲಿ ಈ ರೀತಿಯಾದಂಥ ಕಲಾಶೈಲಿಗಳನ್ನು ಅವರು ಅನುಸರಿಸಿದರು. ಹೀಗೆ ರಜಪೂತರು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಚಿತ್ರಕಲಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರೋದನ್ನು ನಾವು ನೋಡ್ಬೋದು ಮಕ್ಕಳೇ. ಈಗ ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಬಿಂಬಿಸುವಂಥ ಇವುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳು ಈಗ ನಿಮ್ಮ ಮುಂದೆ ಬರ್ತಾ ಇವೆ ನೋಡಿ. ಮೊದಲನೇದು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಪುಟ ಸಂಖ್ಯೆಯನ್ನು ಗಮನಿಸ್ತಾ ಹೋಗಿ. ಗಹಡ್ವಾಲರ ಮನೆತನದ ಸ್ಥಾಪಕ, ಪರಮಾರ ವಂಶದ ಪ್ರಖ್ಯಾತ ದೊರೆ, ದೇಶಿಮಾಲ ಎಂಬ ನಿಘಂಟನ್ನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದವನು, ಪೃಥ್ವಿರಾಜ ಚೌಹಾಣನು ತರೈನ್ ಯುದ್ಧದಲ್ಲಿ ಸೋಲಿಸಿದವನು. ಇವುಗಳಿಗೆ ಉತ್ತರ ಇಲ್ಲಿ ನೀಡಿರತಕ್ಕಂಥ ಪುಟ ಸಂಖ್ಯೆಗಳಲ್ಲಿ ಇದೆ. ನೀವು ಅವುಗಳನ್ನು ಗಮನಿಸಬೇಕು ಮಕ್ಕಳೇ. ಇನ್ನು ಎರಡನೇ ಮೇನ್ ನೋಡೋದಾದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ರಜಪೂತರ ಮನೆತನಗಳನ್ನು ಹೆಸರಿಸಿ. ಗುರ್ಜರ ಪ್ರತಿಹಾರ ವಂಶದ ಅರಸರ ಸಾಧನೆಗಳನ್ನು ವಿವರಿಸಿ. ಪರಮಾರ ವಂಶದ ಪ್ರಖ್ಯಾತ ದೊರೆ ಭೋಜನ ಸಾಧನೆಗಳನ್ನು ತಿಳಿಸಿ. ಪೃಥ್ವಿರಾಜ ಚೌಹಾಣನು ಚೌಹಾಣ ವಂಶದ ಪ್ರಸಿದ್ಧ ದೊರೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ನೋಡಿದ್ರಲ್ಲ ಮಕ್ಕಳೇ, ಈ 2 ಮೇನ್ಗಳನ್ನು ನೀವು ಗಮನಿಸಬೇಕು. ಇಲ್ಲಿ ನೀಡಿರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಉತ್ತರಿಸಿದ ನಂತರ ನೀವು ಇವುಗಳನ್ನು ನಿಮ್ಮ ಶಿಕ್ಷಕರಿಗೆ ತೋರಿಸಬೇಕು. ಪ್ರೀತಿಯ 9ನೇ ತರಗತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ವಿವಿಧ ರಜಪೂತ ಮನೆತನಗಳ ಸಾಧನೆಗಳನ್ನು ನಾವು ನೋಡಿದ್ವಿ. ಇದೇ ಅಧ್ಯಾಯದ ಇನ್ನೊಂದು ಭಾಗ ಮುಂಬರುವ ತರಗತಿಯಲ್ಲಿ ನಾವು ದೆಹಲಿ ಸುಲ್ತಾನರ ವಿವಿಧ ಅರಸರುಗಳು, ಅವರ ಕೊಡುಗೆಗಳು ಮತ್ತು ಅವರ ಸಾಧನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.